ಹಿಮಾಲಯ ಪರ್ವತಗಳಿಂದ ಸುತ್ತುವರಿಯಲ್ಪಟ್ಟ ಲದಾಖಿಗೆ ಹೋಗೋದು ಸುಲಭ ಅಲ್ಲ. ಎರಡು ದೇಶಗಳ ಹದ್ದಿನ ಕಣ್ಣಿನಿಂದ ಅದನ್ನು ಕಾಯೋದು ಸಾಮಾನ್ಯ ವಿಷಯ ಅಲ್ಲ. ಅಂತ ಕಷ್ಟವಿದ್ರೂ ನಮ್ಮ ಮುಷ್ಟಿಯಿಂದ ಲದಾಖನ್ನ ಕಸಿಯೋಕೆ ಶತ್ರುಗಳಿಂದ ಆಗಿಲ್ಲ. ನಮ್ಮ ಯೋಧರು ಪ್ರಾಣ ತೆತ್ತು ಗಡಿ ಕಾಪಾಡಿದ್ದಾರೆ. ಅಂತಹ ಧೀರ ಯೋಧರ ಸ್ಮಾರಕ ಲದಾಖ್ನ ಜನಜೀವನದ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ. ಬ್ರಿಟಿಷರ ಕಾಲದಲ್ಲಿ ಲದಾಖ್ ಪ್ರಾಂತ್ಯವನ್ನು ಆಡಳಿತಾತ್ಮಕ ಕಾರಣಗಳಿಗಾಗಿ ಕಾಶ್ಮೀರದೊಂದಿಗೆ ವಿಲೀನಗೊಳಿಸಿತು. ವಿಲೀನಗೊಂಡ ಲದಾಖ್ ಪ್ರಾಂತ್ಯದಲ್ಲಿ ಅಂದು ಲೇಹ್, ಕಾರ್ಗಿಲ್, ಸ್ಕರ್ಡು ಎಂಬ 3 ಜಿಲ್ಲೆಗಳಿದ್ದವು. ಇಂಡಿಯಾ ಪಾಕಿಸ್ತಾನ ನಡುವೆ ಮೊದಲ ಯುದ್ಧ ಸಂಭವಿಸಿ ಕದನ ವಿರಾಮ ಘೋಷಿಸಿದಾಗ ಇಡೀ ಸ್ಕರ್ಡು ಮತ್ತು ಕಾರ್ಗಿಲ್ನ ಸ್ವಲ್ಪ ಭಾಗ ಪಾಕಿಸ್ತಾನಕ್ಕೆ ಸೇರಿತು. 1972ರ ಯುದ್ಧದಲ್ಲಿ ಲೇಹ್ನ ಅಕ್ಷಯ್ ಚಿನ್ ಭಾಗ ಚೀನಾದ ವಶವಾಯಿತು. ಗಡಿ ಭಾಗದಲ್ಲಿ ವೈರಿಗಳ ಜೊತೆ ಹೋರಾಡಿ ವೀರ ಮರಣವನ್ನು ಹೊಂದಿದ ಸೈನಿಕ ಸ್ಮಾರಕ ಕೂಡ ಜಮ್ಮು ಕಾಶ್ಮೀರದಲ್ಲಿದೆ. ಸಾಯುವವರೆಗೂ ಕರ್ತವ್ಯ ನಿಷ್ಠೆ, ನಮ್ಮ ಜೀವನ ಅನ್ನೋದು ನಶ್ವರ, ದೇಶವೇ ಅಮರ. ಈ ಧ್ಯೇಯ ವಾಕ್ಯಗಳನ್ನು ಮುಂದಿಟ್ಕೊಂಡು ರಾತ್ರಿ ಹಗಲೆನ್ನದೆ ನಮ್ಮ ಗಡಿಯನ್ನು ಕಾಯ್ತಿದ್ದಾರೆ, ನಮ್ಮನ್ನು ರಕ್ಷಣೆ ಮಾಡ್ತಿದ್ದಾರೆ. ನಮ್ಮ ಗಡಿ ಭದ್ರತಾ ದಳ ಇಂದಿಗೂ ಕೂಡ ದಿನದ 24 ಗಂಟೆಯೂ ತನ್ನ ಕರ್ತವ್ಯ ನಿಷ್ಠೆಯನ್ನು ತೋರಿಸ್ತಾ ಇದೆ, ನಮ್ಮನ್ನು, ದೇಶವನ್ನು ಕಾಪಾಡ್ತಿದೆ. ಆ ಕಾರಣಕ್ಕಾಗಿ ತಮ್ಮ ಜೀವ ಹೋದರೂ ಕೂಡ ನಮ್ಮ ಜೀವದ ಬಗ್ಗೆ, ಅವರ ದಿನ ಕಳೆದೋದ್ರೂ ಕೂಡ ನಮ್ಮ ಮುಂದಿನ ದಿನದ ಬಗ್ಗೆ ಸಾಕಷ್ಟು ಯೋಚನೆಯನ್ನು ನಮ್ಮ ಯೋಧರು ಮಾಡ್ತಾರೆ. ಆ ಕಾರಣಕ್ಕಾಗಿ ನಮ್ಮ ದೇಶದಲ್ಲಿ ನಾವು ಇಷ್ಟು ಆರಾಮಾಗಿರೋದಕ್ಕೆ ಸಾಧ್ಯವಾಗಿರೋದು. ಸಮುದ್ರ ಮಟ್ಟದಿಂದ 8,000ದಿಂದ 19,000 ಅಡಿಗಳಷ್ಟು ಎತ್ತರದಲ್ಲಿರುವ ಲದಾಖ್ ಉನ್ನತ ಶಿಖರಗಳಿಂದಾಗಿ, ಕಾಶ್ಮೀರದಿಂದಲೂ ಅಗಾಧ ಪ್ರಪಾತ ಹಾಗೂ ಲಾಹುಲ್, ಸ್ಪಿತಿ ಕಣಿವೆಗಳಿಂದಾಗಿ ಹಿಮಾಚಲ ಪ್ರದೇಶದಿಂದಲೂ ಸುಲಭವಾಗಿ ನಿಲುಕಲು ಅಸಾಧ್ಯವಾಗಿದೆ. ಹೀಗೆ ಅತ್ಯಂತ ದುರ್ಗಮ ಪ್ರದೇಶವಾಗಿರುವ ಲದಾಖ್ಗೆ ಶ್ರೀನಗರದಿಂದ ಹೆದ್ದಾರಿ ನಿರ್ಮಿಸಿದ್ದೇ ಬಲು ದೊಡ್ಡ ಸಾಧನೆ. ಇಂಡಿಯಾದೊಂದಿಗೆ ಲದಾಖಿಗಳ ಸಂಪರ್ಕ ಈ ಹೆದ್ದಾರಿಯ ಮೂಲಕವೇ. ದುರಾದೃಷ್ಟವೆಂದರೆ ವರ್ಷದಲ್ಲಿ 6 ತಿಂಗಳು ಕಾಲ ಹಿಮಪಾತದಿಂದ ಈ ಮಾರ್ಗ ಮುಚ್ಚಿ ಹೋಗುತ್ತದೆ. ಕೇವಲ ವಿಮಾನಗಳು ಮಾತ್ರ ಬಂದು ಹೋಗಬಹುದಾಗಿದೆ. ಲದಾಖ್ ಪ್ರಾಂತ್ಯದ ರಾಜಧಾನಿ ಲೇಹ್ನಲ್ಲಿರುವ ವಿಮಾನ ನಿಲ್ದಾಣ ಜಗತ್ತಿನ ಅತ್ಯಂತ ಎತ್ತರದ ವಿಮಾನ ನಿಲ್ದಾಣ. ಸುತ್ತಲೂ ಎತ್ತ ನೋಡಿದರತ್ತ ಹಿಮವನ್ನ ಹೊದ್ದ ಬೆಟ್ಟಗಳು. ನಡುವಿನ ಪುಟ್ಟ ಸಪಾಟು ಪ್ರದೇಶದಲ್ಲಿ ಈ ರನ್ವೇ ಇದೆ. ಯೋಧರಿಗೆ ಹಿಮಾಲಯದ ಈ ಪ್ರದೇಶಗಳಲ್ಲಿ 6 ತಿಂಗಳ ನಿಯುಕ್ತಿ ಕಡ್ಡಾಯ. ದಿನನಿತ್ಯದ ಸರಂಜಾಮುಗಳು ತಲುಪುವುದು ಚಂಡೀಗಢದಿಂದ ಬಂದು ಹೋಗುವ ವಿಮಾನದ ಮೂಲಕವೇ. ಅದರಲ್ಲೂ ಹಿಮಪಾತವಿಲ್ಲದ ದಿನಗಳಲ್ಲಷ್ಟೇ ಲೇಹ್ ವಿಮಾನ ನಿಲ್ದಾಣ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿ ನಾವು 15ರಿಂದ 15,000 ಅಡಿ ಮೀಟ್ರ್ವರೆಗೆ ನಾವು ಇಲ್ಲಿದ್ದೇವೆ. ಇಲ್ಲಿ ಎಲ್ಲ ರೀತಿ ಕಷ್ಟಗಳನ್ನ ಎದುರಿಸಬೇಕಾಗುತ್ತೆ. ಇಲ್ಲಿ ಹೆಚ್ಚು ಕಡಿಮೆ ಇವಾಗ ಹಿಮ ಬೀಳ್ತು ಅಂದರೆ ಎಲ್ಲ ರೀತಿ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ನಾವು ಎಲ್ಲ ಕಷ್ಟಗಳನ್ನ ಎದುರಿಸಿ ನೆಕ್ಸ್ಟ್ ದೇಶಕ್ಕೋಸ್ಕರ ನಾವು ಸೇವೆ ಮಾಡಲೇಬೇಕಾಗುತ್ತೆ. ಲದಾಖ್ ಸುರಕ್ಷಿತ ನೆಲೆಯಾಗಿದ್ದು ಭಯೋತ್ಪಾದಕರಿಂದ ಎಂದೂ ಕ್ಷೋಭೆಗೊಳಗಾಗಿಲ್ಲ. ಆದರೆ ನಮ್ಮ ದೇಶದ ಇತರ ಜನಾಂಗಗಳ ಅತಿಕ್ರಮಣದಿಂದ ತುಸು ಆತಂಕಕ್ಕೆ ಈಡಾಗಿದೆ. ಸಾಂಪ್ರದಾಯಿಕ ಕಂದು ನಿಲುವಂಗಿಗಳ ಬದಲು ಜೀನ್ಸ್ ಹಾಗೂ ಸಲ್ವಾರ್ ಕಮೀಸ್ಗಳು ಕಾಣತೊಡಗಿವೆ. ಕಾಶ್ಮೀರ ಸರ್ಕಾರದ ಕಡ್ಡಾಯ ಶಿಕ್ಷಣ, ಲದಾಖಿ ಹೆಣ್ಣನ್ನು ಮದುವೆಯಾದರೆ ಬಡ್ತಿಯಂತಹ ಯೋಜನೆಗಳನ್ನು ಹೇರುವ ಮೂಲಕ ತಮ್ಮ ಸಂಸ್ಕೃತಿಯನ್ನು ಕೊಲ್ಲುತ್ತಿದೆ ಎನ್ನುವ ತೀವ್ರ ಅಸಮಾಧಾನವಿದೆ. ಸ್ವಾತಂತ್ರ್ಯ ಪ್ರಿಯರಾದ ಲದಾಖಿಗಳು ಸ್ವಾಯತ್ತತೆ ಬೇಕೆಂದು ಒತ್ತಾಯಿಸಿದ್ರಿಂದ ಇತ್ತೀಚೆಗೆ ಲದಾಖಿಗೆ ಸ್ವಲ್ಪ ಆಡಳಿತ ಸ್ವಾಯತ್ತತೆ ನೀಡಲಾಗಿದೆ. ಆದರೂ ಲದಾಖಿಗಳು ಪ್ರವಾಸಿಗಳನ್ನು ವಿಶೇಷವಾಗಿ ಆಧರಿಸುತ್ತಾರೆ.
ತಮ್ಮ ಊರು ಸಂಸ್ಕೃತಿಗಳ ಬಗ್ಗೆ ಹೆಮ್ಮೆಯಿಂದ ಮಾತನಾಡುತ್ತಾರೆ. ಯಾರೂ ವಿದೇಶಿ ಪ್ರವಾಸಿಗರ ಮುಂದೆ ನಿಂತು ಹಲ್ಲು ಕಿರಿದು ಬೇಡುವುದಿಲ್ಲ. ಯಾವೊಬ್ಬ ಲದಾಖಿಯು ನಿಮ್ಮನ್ನು ಅಪರಿಚಿತನಂತೆ ಕಾಣದೆ ಮುಗುಳ್ನಗೆಯಿಂದ ಜುಲೆ ಎಂದು ಸ್ವಾಗತಿಸುತ್ತಾನೆ. ನಮ್ಮ ದೇಶದ ಅಪಾಯಕಾರಿ ಗಡಿ ಪ್ರದೇಶದಲ್ಲಿ ಸಂಚರಿಸಿ ಅಲ್ಲಿಯ ಜನಜೀವನ ಸಮಸ್ಯೆಗಳ ಕುರಿತು ನಮ್ಮ ಸಮಯ ತಂಡ ವರದಿ ಮಾಡಿದೆ. ಜೀವ ಪಣಕ್ಕಿಟ್ಟು ಅತ್ಯಪರೂಪದ ಸುದ್ದಿ ಹೆಕ್ಕಿ ತಂದಿದೆ. ಸತತ 5 ದಿನ ಗಡಿಯ ಸವಿಸ್ತಾರ ವರದಿ ನಿಮಗೆ ನೀಡಿದೆ. ಈ ಎಲ್ಲ ಕಂತುಗಳ ಆಯ್ದ ಕುತೂಹಲಕಾರಿ ವರದಿಯನ್ನ ನಾಳೆ ಹೇಳ್ತೀವಿ. ತಪ್ಪದೆ ನೀವು ಕೂಡ ನೋಡಿ. ಇದೇ ಹೊತ್ತಿನ ಸಮಯ ಸ್ಪೆಷಲ್. ನೋಡ್ತಾ ಇರಿ ಸಮಯ ಸಮಾಚಾರ ನಿರಂತರ.